ಹಾಗಿದ್ರೆ ಈ ವೀಲ್ ಎಲಿಮೆಂಟ್ ಅನ್ನೋದು ಏನಕ್ಕೆ ಚೇಂಜ್ ಆಗ್ತಾ ಇರುತ್ತೆ? ನೀವು ಯಾವಾಗ ಕಾರ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ, ರೋಡ್ ಕಂಡೀಷನ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಏನೂ ಆಗೋದಿಲ್ಲ. ಬಟ್ ಇನ್ ಕೇಸ್ ನೀವು ಒಂದು ಪಾಟ್ ಹೋಲ್ ಅಥವಾ ಒಂದು ಸಡನ್ ಒಂದು ಹಂಪ್ಸ್ ಅಲ್ಲಿ ನೀವು ಕಾರ್ನ ಒಂದು ಡ್ರೈವ್ ಮಾಡ್ತೀರಾ, ಒಂದು ಸ್ಪೀಡ್ ಆಗಿ ಡ್ರೈವ್ ಮಾಡ್ತೀರಾ ಅಂತ ಹೇಳಿದ್ರೆ ಆ ಟೈಮ್ ಅಲ್ಲಿ ನಿಮ್ಗೆ ಆ ಸಸ್ಪೆನ್ಷನ್ ಅಥವಾ ಒಂದು ಸ್ಟೇರಿಂಗ್ ಅಲೈನ್ಮೆಂಟ್ ಅನ್ನೋದು ಡಿಸ್ಟರ್ಬ್ ಆಗುತ್ತೆ. ಸೊ ಅಲ್ಲೂ ಕೂಡ ವೀಲ್ ಎಲಿಮೆಂಟ್ ಚೇಂಜ್ ಆಗುವಂತ ಚಾನ್ಸಸ್ ಇರುತ್ತೆ. ಅಥವಾ ಒಂದು ಸ್ಪೀಡ್ ಬ್ರೇಕ್ ನ ಮೇಲೆ ನೀವು ಒಂದು ಸ್ಪೀಡ್ ಆಗಿ ಡ್ರೈವ್ ಮಾಡ್ಕೊಂಡು ಹೋಗ್ತೀರಾ, ಅಲ್ಲಿ ನೀವು ಸ್ಲೋ ಡೌನ್ ಮಾಡೋದಿಲ್ಲ, ಆ ಟೈಮಲ್ಲೂ ಕೂಡ ಅಲೈನ್ಮೆಂಟ್ ಆಂಗಲ್ ಗಳು ಚೇಂಜ್ ಆಗುವಂತ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಏನಾದ್ರು ಒಂದು ಮೈನರ್ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರು ಫ್ರಂಟ್ ಅಲ್ಲಿ ಅಂತ ಹೇಳಿದಾಗ ಆ ಕೇಸಲ್ಲೂ ನಿಮ್ಗೆ ಅಲೈನ್ಮೆಂಟ್ ಅನ್ನೋದು ಡಿಸ್ಟರ್ಬ್ ಆಗುತ್ತೆ. ಇದಾದ್ಮೇಲೆ ನೀವೇನಾದ್ರು ಇನ್ ಕೇಸ್ ಸಸ್ಪೆನ್ಷನ್ ನ ಯಾವ್ದಾದ್ರು ಪಾರ್ಟ್ ನ ಚೇಂಜ್ ಮಾಡ್ತೀರಾ ಅಥವಾ ಸ್ಟೇರಿಂಗ್ ನಲ್ಲಿ ಯಾವ್ದಾದ್ರು ಒಂದು ಪಾರ್ಟ್ ನ ಚೇಂಜ್ ಮಾಡ್ತೀರಾ ಅಂತ ಹೇಳಿದ್ರೆ ಆ ಟೈಮಲ್ಲೂ ಕೂಡ ವೀಲ್ ಎಲಿಮೆಂಟ್ ಅನ್ನೋದು ಡಿಸ್ಟರ್ಬ್ ಆಗುತ್ತೆ. ಸೊ ಇದು ಒಂದು ಕಾಮನ್ ರೀಸನ್ಸ್ ಆಗಿರುತ್ತೆ. ಬಟ್ ಯೂಶಲ್ ಆಗಿ ನೀವು ಒಂದು 5,000 ಕಿಲೋಮೀಟರ್ಗೆ ಅಥವಾ 5,000 7,000 ಕಿಲೋಮೀಟರ್ ಒಂದು ರೇಂಜ್ ಅಲ್ಲಿ ನೀವು ರೆಗ್ಯುಲರ್ ಆಗಿ ವೀಲ್ ಎಲಿಮೆಂಟ್ ನ ಚೆಕ್ ಮಾಡಿಸ್ಕೊಂತ ಇರಬೇಕಾಗುತ್ತೆ. ಸೊ ಈ ಒಂದು ಕಿಲೋಮೀಟರ್ ರೇಂಜ್ ಅಲ್ಲಿ ಕಾರ್ನ ವೀಲ್ ಎಲಿಮೆಂಟ್ ನೀವು ಚೆಕ್ ಮಾಡಿಸ್ಕೊಂಡ್ರೆ ಒಂದು ಅನ್ಇವನ್ ಟೈರ್ ವೇರ್ ಆಗೋದನ್ನ ನೀವು ಅವಾಯ್ಡ್ ಮಾಡಬಹುದು.